ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 10ನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅದರದ ಲಾಸ್ಟ್ ಟಾಪಿಕ್ ಅನ್ನ ಹೇಳ್ತಾ ಇದ್ದೇನೆ. ಅದ್ರೊಳಗೆ ಅಭ್ಯಾಸ 5.3 ಸ್ಟಾರ್ಟ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನಾನು ಇವಾಗ ಹೇಳ್ತಾ ಇದ್ದೇನೆ. ಯಾವ್ದಂದ್ರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್. ಹೌದಾ? ವಿಸ್ತೀರ್ಣಗಳು. ಹೌದಾ? ಅದ್ರೊಳಗ್ ನೋಡ್ರಿ, ಅಭ್ಯಾಸ 5.3 ಒಳಗ ಫಸ್ಟ್ ಒನ್ ನಾನು ಮಾಡಿದ್ದೆ. ಈಗ ಅದನ್ನ ಸೆಕೆಂಡ್ ಒನ್ ಅನ್ನ ಕಂಟಿನ್ಯೂ ಮಾಡೋಣಂತ. ಹೌದಾ? ಸೊ ಅಭ್ಯಾಸ ಏನಂದ್ರ ಎಕ್ಸಸೈಸ್ 5.3 ಅದ್ರೊಳಗ ಸೆಕೆಂಡ್ ಒನ್ ನೋಡ್ರಿ. ಕ್ವಶನ್ ಓದ್ತೆ ನೋಡ್ರಿ. ಫಸ್ಟ್ ಚಿತ್ರ 5.20 ರಲ್ಲಿ ಕೇಂದ್ರ ಓ ಇರುವ ಎರಡು ಏಕ ಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಇವೆ ಮತ್ತು ಕೋನ ಎಒಸಿ = 40 ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯಾಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಚಿತ್ರ ಯಾವ ರೀತಿ ಇದೆ ಅಂದ್ರ, ಏಕ ಕೇಂದ್ರೀಯ ವೃತ್ತಗಳು, ಕೇಂದ್ರ ಒಂದೇ ಇರ್ತೈತಿ ಬಟ್ ತ್ರಿಜ್ಯಗಳು ಬೇರೆ ಬೇರೆ ಇರ್ತಾವ. ಇವಕ್ ನಾವೇನಂತ ಕರಿತೀವಿ? ಏಕ ಕೇಂದ್ರೀಯ ವೃತ್ತಗಳು ಅಥವಾ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತಾನೂ ಕರಿತೇವೆ. ಹೌದಾ? ಇಲ್ಲಿ ನೋಡ್ರಿ, ಇದೊಂದು ಸೆಂಟರ್ ಇದು. ಹೌದಾ? ಇದು ನೋಡ್ರಿ, ನಾನು ಡೈಗ್ರಾಮ್ ಹಾಕ್ತಾ ಇದ್ದೀನಿ. ಇದೊಂದು ರಫ್ ಡೈಗ್ರಾಮು. ಅದಾದ್ಮೇಲೆ ಮತ್ತೆ ಇನ್ನೂ ಒಂದು ಇದ್ರ ಮೇಲೆ ಸೆಂಟರ್ ಮೇಲೆ ಇನ್ನೊಂದು ಸರ್ಕಲ್ ಬರ್ತೈತಿ ಇಲ್ಲೇ. ಹೌದಾ? ಅವ್ರ ಕ್ವಶನ್ ಪ್ರಕಾರ ಏನಾಗಿದೆ ಅಂದ್ರ ಇಲ್ಲೇ, ಹೌದಾ, ಇದೆಷ್ಟಾಗಿದೆ? 40 ಡಿಗ್ರಿ ಇದೆ ಅಂತೆ. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, ಎ ಓ ಬಿ, ಆಮೇಲೆ ಇಲ್ಲೇ ಸಿ ಇದೆ, ಇಲ್ಲೇ ಡಿ ಇದೆ. ಕರೆಕ್ಟಾ? ಇದು ಏನಾಗಿದೆ ಅಂದ್ರ ನಮಗಿಲ್ಲೇ ಇದನ್ನ ಶೇಡ್ ಮಾಡ್ಯಾರ ಈ ಭಾಗವನ್ನ. ಹೌದಾ? ನೋಡ್ರಿ, ಕರೆಕ್ಟಾ? ಅವ್ರ ಏನ್ ಹೇಳತ್ತಾರಂದ್ರ, ಈ ಶೇಡ್ ಆದ ಅದಷ್ಟ ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು. ಹೌದಾ? ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರ, ನಮಗ ತ್ರಿಜ್ಯಾಂತರ ಖಂಡ ಅದನ್ನ ನೋಡಿದ್ರ ಗೊತ್ತಾಗ್ತದೆ ನಿಮಗ ತ್ರಿಜ್ಯಾಂತರ ಖಂಡದ ರೂಪದೊಳಗಿದೆ ಅಂತ ಹೇಳಿ. ತ್ರಿಜ್ಯಾಂತರ ಖಂಡ ಅಂದ್ರೆ ಏನ್ ಗೊತ್ತಿದೆ ನಿಮಗ? ಎರಡು ತ್ರಿಜ್ಯಗಳು ಮತ್ತು ವೃತ್ತ ಕಂಸದಿಂದ ಆವೃತವಾದ ಪ್ರದೇಶವನ್ನ ನಾವೇನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ, ನಾವು ತ್ರಿಜ್ಯಾಂತರ ಖಂಡದ ಫಾರ್ಮುಲಾವನ್ನ ಒಂದ್ಸಲ ಈ ವೃತ್ತಕ್ಕೆ ಅಪ್ಲೈ ಮಾಡಿ, ಒಂದ್ಸಲ ಇದಕ್ಕೆ ಅಪ್ಲೈ ಮಾಡಿ, ಇದ್ರೊಳಗ ಇದನ್ನ ಮೈನಸ್ ಮಾಡಿದ್ವಿ ಅಂದ್ರೆ ಈ ಭಾಗ ನಮಗ ಸಿಕ್ತೈತಂತ. ಹೌದಾ? ಈ ಭಾಗ ನಮಗ್ ಸಿಕ್ತೈತಿ. ಸೊ ಈಗ ನಾ ಏನ್ ಮಾಡ್ತೀನಿ ಹೇಳ್ರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಸೂತ್ರ ನಮಗ್ ಗೊತ್ತಿದೆ. ಹೌದಾ? ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರ, ಇದನ್ನ ಏನ್ ಮಾಡ್ತೇನೆ, ಈ ವೃತ್ತದ್ದು R1 ಅಂತ ತಗೋತೇನೆ. ಇದಕ್ಕೆ ಎಷ್ಟಿದೆ ಅಂತ? 7 ಸೆಂಟಿಮೀಟರ್ ಇದೆ ತ್ರಿಜ್ಯ. ಹೌದಾ? ಇದ್ರದ್ದು R2 ಅಂತ ತಗೋತೇನೆ. ಇದ್ರದ್ದು ಎಷ್ಟಿದೆ? 14 ಸೆಂಟಿಮೀಟರ್ ಅಂತ ಇದೆ. ಹೌದಾ? ನಾವು ಫಸ್ಟ್ ಈಗ BOD, ಕೋನ್ BOD ಅಂದ್ರ ಈ ತ್ರಿಜ್ಯವನ್ನ R1 ತ್ರಿಜ್ಯ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಫಸ್ಟ್ ಕಂಡುಹಿಡಿಯೋಣಂತ. ಹೌದಾ? ಇಲ್ಲಿ ನೋಡ್ರಿ, ಥೀಟಾ ಅಂದ್ರೆ ಎಷ್ಟಿದೆ? 40 ಡಿಗ್ರಿ. ಹೌದಾ? ಇಲ್ಲಿ 40 ಡಿಗ್ರಿ. ಈ ತ್ರಿಜ್ಯಾಂತರ ಖಂಡಕ್ಕೂ 40 ಡಿಗ್ರಿನ ಅಪ್ಲೈ ಆಗ್ತೈತಿ, ಈ ತ್ರಿಜ್ಯಾಂತರ ಖಂಡಕ್ಕೂ 40 ಡಿಗ್ರಿನ ಅಪ್ಲೈ ಆಗ್ತೈತಿ. ಹೌದಾ? ಥೀಟಾ ಅಂದ್ರೆ ಎಷ್ಟಾಗತ್ ನಮಗಂಗಾರ? 40 ಡಿಗ್ರಿ. ಅದಾದ್ಮೇಲೆ ಇದು 360 ಡಿಗ್ರಿ. ಹೌದಾ? 360 ಡಿಗ್ರಿ ಇಂಟು ಪೈ ಅಂದ್ರೆ ಎಷ್ಟಾಗತ್ ನೋಡ್ರಿ? 22 ಡಿವೈಡೆಡ್ ಬೈ 7. ಪೈ ವ್ಯಾಲ್ಯೂ ಎಷ್ಟಿದೆ? 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರೆ ಏನಾಗ್ತೇನೆ? ನಾನು ಫಸ್ಟ್ ಈಗ ಏನ್ ಮಾಡ್ತೇನೆ? 7 ಅನ್ನ ಹಾಕ್ತೇನೆ.
ಆರ್ ಸ್ಕ್ವೇರ್ ಅಂದ್ರ ಅದು 2 ಸಲ ಇರೋದ್ರಿಂದ ನಾನು ಏನ್ ಮಾಡ್ತೇನೆ 7 ಇಂಟು 7 ಅಂತ ಬರಿತೀನಿ. 7 ಸ್ಕ್ವೇರ್ ಬರಿಬೇಕು, ಬಟ್ ನನಗ ಇದನ್ನ ಏನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋದ್ರ ಸಲುವಾಗಿ ನಾನು ಏನ್ ಮಾಡ್ತೇನೆ 7 ಇಂಟು 7. 7 ಇಂಟು 7 ಅಂದ್ರು 7 ಸ್ಕ್ವೇರ್. ಹೌದಾ? ಈಗ ನೋಡ್ರಿ, ಈ 7 ಕ್ಯಾನ್ಸಲ್ ಆಯ್ತು. ಕರೆಕ್ಟಾ? ಆಮೇಲೆ ಇಲ್ಲಿ 0 ಕ್ಯಾನ್ಸಲ್ ಆಯ್ತು. 4 ಒಂದ್ಲೆ 4 9 36 ಆಯ್ತು. ಕರೆಕ್ಟಾ? ಇವಾಗ ನೋಡ್ರಿ, ಇದನ್ನ ಹೆಂಗ್ ಬರಿಬೋದಂದ್ರ 22 ಇಂಟು 7 ಐತಲ್ಲ. ಹೌದಾ? ಇದು ಡಿವೈಡೆಡ್ ಬೈ ಕೆಳಗ್ ಡಿವೈಡೆಡ್ ಬೈ ಇತ್ತಂದ್ರ 1/9 ಬರ್ತೈತಿ ಇದು. ಹೌದಾ? 1/9 ಬರ್ತೈತಿ. ಬಟ್ ಇಲ್ಲಿ ಏನಾಗತ್ ನೋಡ್ರಿ, ನಮಗ ಇಲ್ಲಿ ಎಲ್ಲಿನೂ ಇದು ಕಟ್ತಾ ಹೋಗುದಿಲ್ಲ. ಕರೆಕ್ಟಾ? ಕಟ್ತಾ ಹೋಗುದಿಲ್ಲ ಅಂದಾಗ ಇದನ್ನ ಜಸ್ಟ್ ಗುಣಾಕಾರ ಮಾಡಿಡೋಣಂತ. ಯಾಕಂದ್ರೆ ಇನ್ನೂ ಒಂದು ಮೈನಸ್ ಮಾಡೋದೈತಲ್ಲ, ಅಲ್ಲಿ ನಾವು ಈಸಿಲಿ ಅದನ್ನ ಮೈನಸ್ ಮಾಡಬಹುದು. ಹೌದಾ? ಸೊ ಈಗ ಎಷ್ಟಾಗತ್ ನೋಡ್ರಿ, 7 2 14 ಒಂದ್ ಕೈಲ, 7 2 14 1 15 154 ಡಿವೈಡೆಡ್ ಬೈ 9 ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಸ್ಕ್ವೇರ್, ಯಾಕಂದ್ರೆ ಇದು ವಿಸ್ತೀರ್ಣ ಆಗಿರೋದ್ರಿಂದ ನಾವು ಅದನ್ನ ಸೆಂಟಿಮೀಟರ್ ಸ್ಕ್ವೇರ್. ನಾವು ಇನ್ನೊಂದು ನೆನಪಿಟ್ಕೊರಿ, ಈ ಯೂನಿಟ್ಸ್ ಗಳನ್ನ ಕರೆಕ್ಟ್ ಆಗಿ ಕಂಪಲ್ಸರಿ ಬರೀಲೇಬೇಕು. ಹೌದಾ? ಇಲ್ಲಂದ್ರೆ ನಾವು ಮಾರ್ಕ್ಸ್ ಕಳ್ಕೊಳ್ಳುವಂತಹ ಚಾನ್ಸು ಬಾಳ ಇರ್ತೈತಿ. ಹೌದಾ? ಈಗ ಏನಾಯ್ತು, ಇದು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂತು? 154/9 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇವಾಗ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹೌದಾ? ಇದನ್ನ ಸ್ವಲ್ಪ ಸೈಡಿಗೆ ಬರ್ಕೋತೇವೆ ನೋಡ್ರಿ. 154 ಡಿವೈಡೆಡ್ ಬೈ 9 ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಬಂದಿತ್ತಿದ. ಹೌದಾ? ಈಗ ಇದಕ್ಕ ಇಲ್ಲಿ 7 ಬದ್ಲಿ ನಾವ್ ಎಷ್ಟು ಹಾಕ್ಬೇಕು? ಈಗ 14 ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ಸೇಮ್ ಥೀಟಾ ಅಂದ್ರೆ ಎಷ್ಟು ಬರೀತೇನೆ ನಾ ಮತ್ತು 40 ಡಿಗ್ರಿ. ಕರೆಕ್ಟಾ? ಅದಾದ್ಮೇಲೆ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರೆ ಎಷ್ಟು ಹಾಕ್ಬೇಕು ನಾನೀಗ? 7 ಬದ್ಲಿ 14 ಹಾಕ್ಬೇಕು. 14 ಇಂಟು 14. ಕರೆಕ್ಟಾ? ಇಲ್ಲಿ ನೋಡ್ರಿ, 7 ಒಂದ್ಲೆ 7 2 14. ಕರೆಕ್ಟಾ? ಇಲ್ಲಿ ನೋಡ್ರಿ, 1 0 0 ಹೋತು. 4 ಒಂದ್ಲೆ 4 9 36 ಆಯ್ತು. ಕರೆಕ್ಟಾ? ಈಗ ನೋಡ್ರಿ ಎಷ್ಟಾಗತ್ತೆ ಇದು? ಈಗ 22 ಇಂಟು 14 ಇಂಟು 2 ಡಿವೈಡೆಡ್ ಬೈ 9 ಅಂತ ಇದೆ. ಹೌದಾ? ಡಿವೈಡೆಡ್ ಬೈ 9 ಅಂತ ಇದೆ. ಸೊ ಇದನ್ನ ಗುಣಾಕಾರ ಮಾಡ್ರಿ ನೋಡುನು. 22 44. ಹೌದಾ? ಇಂಟು 14. ಕರೆಕ್ಟಾ? ಇಲ್ಲಿ ನೋಡ್ರಿ, ಇದು 9 ಬಂತು. 14 ಇಂಟು 44 ಮಾಡ್ರಿ, ಎಷ್ಟಾಗತ್ತ? 14 4 64. ಹೌದಾ? 14 4 ಎಷ್ಟಾಗತ್ ನೋಡ್ರಿ? 14 4 60. ಒಂದ್ ಸೆಕೆಂಡ್. 14 ಇಂಟು 44 ಇಂಟು 14 4 44 ಇಂಟು 14 616 ಆಗತ್ತಿದು. ಹೌದಾ? 616 ಡಿವೈಡೆಡ್ ಬೈ 9 ಬರ್ತೈತಿ. ಹೌದಾ? 616 ಡಿವೈಡೆಡ್ ಬೈ 9 ಬರ್ತೈತಿ. ಸ್ವಲ್ಪ ಅದನ್ನ ಸೈಡಿಗೆ ಬರ್ಕೋತೇನೆ ನೋಡ್ರಿ ನಾನು. 616. ಈಗ ನೋಡ್ರಿ ನಾನು ಯಾವ ರೀತಿ ಬರಿತೇನೆ ಅಂತ ಹೇಳಿ. ಛಾಯಾಕೃತ ಭಾಗದ ವಿಸ್ತೀರ್ಣ ಅಥವಾ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು. ಹೌದಾ? ಇಲ್ಲಿ ನೋಡ್ರಿ, ಕೋನ್ ಎಒಸಿ ತ್ರಿಜ್ಯಾಂತರ ಖಂಡ ಮೈನಸ್ ಕೋನ್ ಬಿಒಡಿ. ಹೌದಾ? ಇಸ್ ಈಕ್ವಲ್ ಟು ಕೋನ್ ಎಒಸಿ ತ್ರಿಜ್ಯಾಂತರ ಖಂಡ ಮೈನಸ್ ಕೋನ್ ಬಿಒಡಿ ತ್ರಿಜ್ಯಾಂತರ ಖಂಡ. ಹೌದಾ? ಈಗ ನಮಗ ಕೋನ್ ಎಒಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದತ್ ನೋಡ್ರಿ ಇಲ್ಲಿ? 616 ಡಿವೈಡೆಡ್ ಬೈ 9 ಅಥವಾ 616 ಇಲ್ಲಿ ಡಿವೈಡೆಡ್ ಬೈ 9 ಬಂದಿದೆ. ಮೈನಸ್ 154 ಡಿವೈಡೆಡ್ ಬೈ 9 ಬಂದಿದೆ. ಕರೆಕ್ಟಾ?
ಇಲ್ಲಿ 616 ಡಿವೈಡೆಡ್ ಬೈ 9 ಮೈನಸ್ 154 ಡಿವೈಡೆಡ್ ಬೈ 9 ಅಂತ ಬಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಛೇದಗಳು ಸಮ ಇದ್ದಾಗ ನಾವು ಲಸಾವನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಸೊ ಅವಾಗ ನಾ ಏನ್ ಮಾಡ್ತೇನೆ ಹೇಳ್ರಿ, ಜಸ್ಟ್ 9 ಅನ್ನ ಬರೆದು, ಹೌದಾ, 616 ಮೈನಸ್ 154 ಮಾಡ್ತೇನೆ. ಹೌದಾ, 616 ಮೈನಸ್ 154 ಮಾಡಿದಾಗ ಇದನ್ನ ಮೈನಸ್ ಮಾಡಿ ನೋಡೋಣ. 6 ಮೈನಸ್ 4 2 ಆಯ್ತು. ಕರೆಕ್ಟಾ? ಕಾಣಿಸ್ತಾ ಇದೆ ಇಲ್ಲ ಗೊತ್ತಾಗ್ತಿಲ್ಲ. ಇಲ್ಲಿ ಕೆಳಗೆ ಬರೀತೇನೆ ನೋಡ್ರಿ. 6 ಮೈನಸ್ 4 ಮಾಡಿದ್ರ 2. ಇಲ್ಲಿ 1ರೊಳಗೆ 5ಅನ್ನ ಮೈನಸ್ ಮಾಡ್ಲಿಕ್ಕೆ ಬರುವುದಿಲ್ಲ. 11ರೊಳಗೆ 5ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ? 6 ಬರ್ತೈತಿ. ಕರೆಕ್ಟಾ? ಇಲ್ಲೊಂದು ಕೈಲಾ ಬಂತು. 6ರೊಳಗ 2ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 4 ಬಂತು. ಇಲ್ಲೇ 9 ಬಂತು. ಕರೆಕ್ಟಾ? ಇದ್ ನೋಡ್ರಿ, ಸ್ವಲ್ಪ 3ರಿಂದ ಕಡ್ತಾ ಹೊಡಕ್ ಬರ್ತೈತೇನೋ. 3 3ಲೆ 9. ಕರೆಕ್ಟಾ? 3 1ಲೆ 3, 1 ಉಳಿತು 16 ಆಯ್ತು. 3 5ಲೆ 15 ಮತ್ತು 1 ಉಳಿತು 3 4ಲೆ 12. ಸೊ ಎಷ್ಟಾಗತ್ ನೋಡ್ರಿ, 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರ ಈ ಛಾಯೆಗೊಳಿಸಿದ ವಲಯದ ಭಾಗದ ವಿಸ್ತೀರ್ಣ ಎಷ್ಟಾಯ್ತು ಹಂಗಾರ ನಮಗ? 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯ್ತು. ಅರ್ಥ ಆಯ್ತಾ ಇದು? ಜಸ್ಟ್ ಏನ್ ಮಾಡ್ಬೇಕಂದ್ರ ಈ ಭಾಗದ ಕೊಟ್ಟಿರುವ ಈ ದೊಡ್ಡ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡ್ಕೋಬೇಕು. ಆಮೇಲೆ ಸಣ್ಣ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡಿದ್ವಿ ಅಂದ್ರ ಇದೇನ್ ಛಾಯೆಗೊಳಿಸಿದ ವಲಯದ ಭಾಗ ನಿಮ್ಗ ಸಿಗ್ತೈತಿ. ಹೌದಾ? ಈ ಪಾರ್ಟಿನ ಕ್ವಶನ್ಸ್ ಅಂತೂ ಕಂಪಲ್ಸರಿ ಅಂತೂ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿಗಂತೂ ಇದ್ದೇ ಇರ್ತೈತಿ. ಅದಕ್ಕೆ ಇವಿಷ್ಟು ದೊಡ್ಡ ಪ್ರಾಬ್ಲಮ್ಸ್ ಗಳಿದಾವ್. ಹೌದಾ? ನೀವು ಇದ್ರೊಳಗಂತೂ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ಅವ್ನು ಹೇಳಿದೆ ಅಂದ್ರೆ ಅವಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಥರ್ಡ್ ಒನ್. ಥರ್ಡ್ ಒನ್ ಏನಿದೆ ಅಂದ್ರೆ ಕ್ವಶನ್ ಓದ್ತೇನೆ ಫಸ್ಟ್. ಥರ್ಡ್ ಒನ್, ಚಿತ್ರ 5.21ರಲ್ಲಿ ABCDಯು 14 ಸೆಂಟಿಮೀಟರ್ ಬಾಹುವುಳ್ಳ ಚೌಕವಾಗಿದೆ. APD ಮತ್ತು APCಗಳು ಅರ್ಧ ವೃತ್ತಗಳಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಈಗ ಅದು ಮೊದ್ಲು ನಿಮ್ಗ ಡಯಾಗ್ರಾಮ್ ಹಾಕ್ತೇನೆ ನೋಡ್ರಿ. ಹೌದಾ? ಇದೊಂದು ಚೌಕ, ABCD ಒಂದು ಚೌಕ. ಹೌದಾ? ಇದು ಎಷ್ಟಾಗಿದೆ ಅಂದ್ರ 14 ಸೆಂಟಿಮೀಟರ್ ಇರುವಂತಹ ಬಾಹು. ಇಲ್ಲಿ 14 ಐತೆ ಅಂದ್ರ ಚೌಕ ಅಂದ್ರ ಎಲ್ಲಾ ಬಾಹುಗಳು ನಮಗ ಸಮ ಆಗಿರ್ತಾವು. ಸೊ ಇಲ್ಲಿ 14 ಐತೆ ಅಂದ್ರೆ ಇಲ್ಲಿ 3 ಸೈಡ್ನು ನಮಗದು 14 ಇರ್ತೈತಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಹೌದಾ? ಕರೆಕ್ಟಾ? ಈ ರೀತಿ ಇಲ್ಲಿ ಏನಿದೆ ಅಲ್ಲ, ಈ ಭಾಗವನ್ನ ಅವರು ಶೇಡ್ ಮಾಡ್ಯಾರ. ನೋಡ್ರಿ, ಒಂದ್ ಸೆಕೆಂಡ್. ಹೌದಾ? ಹೌದಾ? ಅವ್ರ ಏನ್ ಹೇಳತ್ತಾರಂದ್ರ ಇದೇನ್ ಇಲ್ಲಿ ಶೇಡ್ ಮಾಡಿರ್ತಕ್ಕಂತಹ ಭಾಗ ಅಥವಾ ಛಾಯೆಗೊಳಿಸಿದ ವಲಯದ ಭಾಗವನ್ನ ನಾವು ಕಂಡುಹಿಡಿಬೇಕು. ಸೊ ಇದನ್ನ ಯಾವ ರೀತಿ ಮಾಡ್ಬೇಕನ್ನೋದು ನಿಮಗ್ ಜಸ್ಟ್ ಒಂದ್ ಹೇಳ್ತೇನೆ. ಅದಾದ್ಮೇಲೆ ನಿಮಗ ಮಾಡ್ತೇವೆ. ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರ ಈ ಪೂರ್ತಿ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಚೌಕದ ವಿಸ್ತೀರ್ಣವನ್ನ ಕಂಡುಹಿಡ್ಕೊಂಡು ಇಲ್ಲಿ ಏನ್ ಇವು ಅರ್ಧ ವೃತ್ತಗಳದಾವಲ್ಲ, ಈ ಅರ್ಧ ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡ್ಕೊಂಡು ಚೌಕದ ವಿಸ್ತೀರ್ಣ ಮೈನಸ್ 2 ಅರ್ಧ ವೃತ್ತಗಳ ವಿಸ್ತೀರ್ಣವನ್ನ ಮೈನಸ್ ಮಾಡಿದಾಗ ನಮಗ್ ಇದೇನು ಶೇಡ್ ಮಾಡಿದಾರಲ್ಲ ಆ ಭಾಗದ ವಿಸ್ತೀರ್ಣ ನಮಗ ಸಿಕ್ತದಂತ. ಅರ್ಥ ಆಯ್ತು? ನಾವು ಫಸ್ಟ್ ಏನ್ ಮಾಡ್ಬೇಕು ಹಂಗಾದ್ರೆ ಚೌಕದ ವಿಸ್ತೀರ್ಣವನ್ನ, ಸ್ಕ್ವೇರ್ ಏರಿಯಾ ಆಫ್ ಸ್ಕ್ವೇರ್ ಅನ್ನ ಕಂಡುಹಿಡ್ಕೋಬೇಕು. ಹೌದಾ? ಈಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಿದೆ ನೋಡ್ರಿ. ನಿಮಗೆ ಇದೇ ಟೈಪ್ ಈ ಪ್ರಾಬ್ಲಮ್ಸ್ ಒಂದು ಎಕ್ಸಾಂಪಲ್ ಇದ್ದಿದ್ದು ಲಾಸ್ಟ್ ಕ್ಲಾಸ್ ಒಳಗೆ ತೋರಿಸಿದೇನಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ನಿಮ್ಗ ಎಕ್ಸಾಮ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ?
ಇಲ್ಲಿ ನೋಡ್ರಿ, ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಹೌದಾ? ಬಾಹು ಇಂಟು ಬಾಹು. ಹೌದಾ? ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಈಗ ಚೌಕದ ಒಂದು ಬಾಹು ಎಷ್ಟಾಗಿದೆ ನೋಡ್ರಿ ನಮಗ? 14 ಬ್ರಾಕೆಟ್ ಸ್ಕ್ವೇರ್. 14 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ? 14 ಇಂಟು 14 ಮಾಡಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ? 196 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತೈತಿ. 196 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ಇಲ್ಲಿ ನಮಗೆ ಏನಾಗಿದೆ? ಮುಗಿತಾ ಇದೆ ಚೌಕದ ವಿಸ್ತೀರ್ಣ, ಇದು ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರ, ನಮಗ ವೃತ್ತದ ವಿಸ್ತೀರ್ಣ ಗೊತ್ತಿದೆ. ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವ್ದು ಹೇಳ್ರಿ ಹಾಗಾದ್ರೆ? ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ? ಪೈ ಆರ್ ಸ್ಕ್ವೇರ್ ಇದೆ. ಬಟ್ ಇಲ್ಲಿ ನಮಗೆ ಪೂರ್ತಿ ವೃತ್ತವನ್ನ ಕೊಟ್ಟಿಲ್ಲ ಅವರು. ಕರೆಕ್ಟಾ? ಹಂಗಾದ್ರೆ ಏನ್ ಕೊಟ್ಟಾರ ಹೇಳ್ರಿ ಅವರು? ಅರ್ಧ ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ನಾವು. ಅರ್ಧ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ. ಹೌದಾ? ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರಿಬೇಕು ನಾವು. ಯಾಕಂದ್ರೆ ಇದು ಅರ್ಧ, ಪೂರ್ತಿ ವೃತ್ತದ ವಿಸ್ತೀರ್ಣ ಆಗಿದ್ರೆ ನಾನು ಪೈ ಆರ್ ಸ್ಕ್ವೇರ್ ಅಷ್ಟ ಬರೀತಿದ್ದೆ. ಬಟ್ ಇದು ಅರ್ಧ ವೃತ್ತದ ವಿಸ್ತೀರ್ಣ ಆಗಿರೋದ್ರಿಂದ ನಾನು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅನ್ನ ತಗೋಬೇಕು. ಅದಾದ್ಮೇಲೆ ನೋಡ್ರಿ, ಈಗ ಇದು ಒಂದು ವೃತ್ತ ಅಂತ ತಿಳ್ಕೊರಿ, ಅರ್ಧ ವೃತ್ತ. ಹೌದಾ? ಇದೇನಿಲ್ಲ, ಅರ್ಧ ವೃತ್ತ ಐತಲ್ಲ. ಈಗ ಇಲ್ಲಿ 14 ಸೆಂಟಿಮೀಟರ್ ಐತಂದ್ರ ಇದು ಕೂಡ ನಮಗ 14 ಸೆಂಟಿಮೀಟರ್ ಅಂತ ಆಯ್ತು. ಸೊ ಇದು ಪೂರ್ತಿ ಭಾಗವನ್ನ, ಈ ಚೌಕವನ್ನ ಕನ್ಸಿಡರ್ ಮಾಡ್ಬೇಡ್ರಿ, ಈ ವೃತ್ತವನ್ನ ಅಷ್ಟ ಕನ್ಸಿಡರ್ ಮಾಡ್ರಿ. ಈ ಭಾಗವನ್ನ ನಾವ್ ಏನಂತ ಕರಿತೇವ್ ನೋಡ್ರಿ? ಸ್ವಲ್ಪ ಏನಂತ ಕರಿಬಹುದು ಹೇಳ್ರಿ ಅದನ್ನ? ಆ ಸರ್ಕಲ್ ಒಂದ ಮೈಂಡ್ ಒಳಗೆ ಇಟ್ಕೊಂಡ್ ನೋಡ್ರಿ. ಅದ್ ಏನಂದ್ರ ವ್ಯಾಸ ಅಂತ ಕರಿಬಹುದು ನಾವ್ ಇದಕ್ಕ. ಹೌದಾ? ಈ ವ್ಯಾಸ ಅಂತ ಕರೆದ್ರ ನನಗಿಲ್ಲಿ 6 ಅನ್ನ ತುಂಬೇಕು ನಾವು. ವ್ಯಾಸದ ಅರ್ಧದಷ್ಟು ಎಷ್ಟಿರ್ತೈತಿ ಹೇಳ್ರಿ? ತ್ರಿಜ್ಯ ಇರ್ತೈತಿ. ಸೊ ಇಲ್ಲಿ 14 ಸೆಂಟಿಮೀಟರ್ ಐತೆ ಅಂದ್ರ ತ್ರಿಜ್ಯ ಎಷ್ಟ್ ಇರ್ತೈತಿ ಹೇಳ್ರಿ? ಹಂಗಾದ್ರ 7 ಇರ್ತೈತಲ್ಲ, ಅದ್ರ ಅರ್ಧ. ಹೌದಾ? ಸೊ ನಾ ಇಲ್ಲಿ ಬರೀತೆ ನೋಡ್ರಿ, ಡಿ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಕರೆಕ್ಟಾ? ಸೊ ಆರ್ ಇಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಆಯ್ತು. ಕರೆಕ್ಟಾ? ಆ 7ಅನ್ನ ಇಲ್ಲಿ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಬೇಕು. ಪೈ ಅಂದ್ರೆ ಎಷ್ಟಾಗಿದೆ ನೋಡ್ರಿ? 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರೆ ಎಷ್ಟಿದೆ? 7 ಇಂಟು 7. ಕರೆಕ್ಟಾ? ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಕೆಳಗೆ 2 ಇರೋದ್ರಿಂದ ಅದನ್ನ ಮ್ಯಾಲ್ ತಗೊಂಡಿವಿ ಅಂದ್ರೆ ಅದು 1/2 ಅಂತ ಆಗತ್ ನಮಗ. 1/2 ಅಂತ ಆಗತ್ತ. ಸೊ ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ನಾ ಕಟ್ಟ ಹೊಡಿತೇನಿ. 7 ಒಂದ್ಲೆ 7 ಕ್ಯಾನ್ಸಲ್ ಆಯ್ತು. 7 7 ಕ್ಯಾನ್ಸಲ್ ಆಯ್ತು. ಇಲ್ಲಿ ಎಷ್ಟಾಯ್ತು ನೋಡ್ರಿ? 2 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ 11 ಆಯ್ತು. ಇಲ್ಲೇ 11 ಉಳಿತು, ಇಲ್ಲೇ 7 ಉಳಿತು. ಎಷ್ಟಾಯ್ತು ನೋಡ್ರಿ? ಇದು 77 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಈಗ 77 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ನನಗೆ ಇಲ್ಲಿ ಬರೀ ಒಂದೇ ಅರ್ಧ ವೃತ್ತ ಇಲ್ಲ, 2 ಅರ್ಧ ವೃತ್ತಗಳದಾವ್. ಹೌದಾ? ಈ ಕಡೆ ಒಂದ್ ಐತಲ್ಲ, ಅದನ್ನ ಯಾವ ರೀತಿ ಬರೀತೆ ನೋಡ್ರಿ. ಸ್ವಲ್ಪ ಇದನ್ನ ರಬ್ ಮಾಡಬಹುದು. ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಅರ್ಧ ವೃತ್ತಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು, ವೃತ್ತಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು 77 ಇಂಟು 2. ಹೌದಾ? ಯಾಕಂದ್ರೆ ಬರೀ ಅರ್ಧ ವೃತ್ತದ ವಿಸ್ತೀರ್ಣ 77 ಬಂದಿದೆ. 2 ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟು ಬರ್ಬೇಕು ಹೇಳ್ರಿ ನಮಗ? 154 ಬರ್ತೈತಿ ನೋಡ್ರಿ. 2 7 14, 2 7 14, ಒಂದು 15 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತೈತಿ. 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಸೊ ಈಗ ನಾವ್ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿಬೇಕು ಹೇಳ್ರಿ? ಚೌಕದ ವಿಸ್ತೀರ್ಣ ಮೈನಸ್ 2 ಅರ್ಧ ವೃತ್ತಗಳ ವಿಸ್ತೀರ್ಣ. ಹೌದಾ? 2 ಅರ್ಧ ವೃತ್ತಗಳ ವಿಸ್ತೀರ್ಣ. ಇಲ್ಲಿ ಬರೀತೆ ನೋಡ್ರಿ ನಾನು. ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ, ವಲಯದ ಅಥವಾ ಪ್ರದೇಶ ಅಂತ ಬರೆದ್ರು ನಡೀತೈತಿ, ಏನ್ ಪ್ರಾಬ್ಲಮ್ ಇಲ್ಲ. ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ
ಚೌಕದ ವಿಸ್ತೀರ್ಣ ಮೈನಸ್ ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣ. ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣ. ಅರ್ಧ ವೃತ್ತಗಳ ವಿಸ್ತೀರ್ಣ. ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣ. ಸೊ ಎಷ್ಟಾಗತ್ ನೋಡ್ರಿ ಇಲ್ಲಿ ಚೌಕದ ವಿಸ್ತೀರ್ಣ ಎಷ್ಟು ಬಂದಿತ್ತು ಹೇಳ್ರಿ ನಮಗ 196 ಅಂತ ಬಂದಿತ್ತು. ಹೌದಾ? 196 ಮೈನಸ್ ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣ ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ 154 ಅಂತ ಬಂದಿದೆ. 154 ಇಸ್ ಈಕ್ವಲ್ ಟು 196 ಮೈನಸ್ 154 ಮಾಡ್ರಿ ನೋಡೋಣ. 6 ಮೈನಸ್ 4 2. ಹೌದಾ? 9 ಮೈನಸ್ 5 4 110 ಆಯ್ತು. ಅಂದ್ರ 42. ಇದೇನಿಲ್ಲ ಏನ್ ಶೇಡ್ ಮಾಡಿದಾರಲ್ಲ ಈ ಭಾಗದ ವಿಸ್ತೀರ್ಣ ಅಷ್ಟ ನಮಗೆ ಎಷ್ಟಾಯ್ತು 42 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯ್ತು. 42 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯ್ತು. ಇಲ್ಲಿ ನೋಡ್ರಿ ನೀವು ಒಂದ್ ಅಬ್ಸರ್ವ್ ಮಾಡ್ರಿ. ಇದ ಟೈಪ್ ನಿಮಗ ಒಂದು ನಾನು ಲಾಸ್ಟ್ ಎಕ್ಸಾಂಪಲ್ ಒಳಗೆ ತೋರಿಸಿದ್ದೆ. ಅದರ ಆನ್ಸರ್ ಕೂಡ 42 ಸೆಂಟಿಮೀಟರ್ ಸ್ಕ್ವೇರ್ ಬಂದೈತಿ. ಇದರ ಆನ್ಸರ್ ಕೂಡ 42 ಸೆಂಟಿಮೀಟರ್ ಬಂದಿದೆ. ಇನ್ನೂ ಒಂದು ಪ್ರಾಬ್ಲಮ್ ಇದೆ ಲಾಸ್ಟ್. ಅದು ಸ್ವಲ್ಪ ನಿಮಗ್ ಡೈಗ್ರಾಮ್ ಬೇರೆ ಬಟ್ ಆನ್ಸರ್ ಎಲ್ಲ ಸೇಮ್ ಇರ್ತೈತಿ. ಅಂದ್ರ ಈ ಮೂರು ಕ್ವಶನ್ ಒಳಗ ಒಂದ್ ಮಾತ್ರ ಕಂಪಲ್ಸರಿ. ಈ ಮೂರು ಕ್ವಶನ್ ಒಳಗ ಒಂದ್ ಕಂಪಲ್ಸರಿ ಕ್ವಶನ್ ಅಂತೂ ಗ್ಯಾರಂಟಿ ಬೀಳ್ತೈತಿ. ಹೌದಾ? ಸೊ ನಾವು ಈ ಕ್ವಶನ್ಸ್ ಗಳ ಬಗ್ಗೆ ಅಲರ್ಟ್ ಆಗಿರ್ಬೇಕು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಲಾಸ್ಟ್. ಈಗ ನೋಡ್ರಿ ನಾನು ಈಗ ನೆಕ್ಸ್ಟ್ ಮಾಡಿಸ್ತೇನಲ್ಲ ಅದು ಕೂಡ ಸೇಮ್ ಆನ್ಸರ್ ಬರ್ತೈತದು. ಆದ್ರ ಡೈಗ್ರಾಮ್ ಮಾತ್ರ ಬೇರೆ ಇದೆ. ಡೈಗ್ರಾಮು ಬೇರೆ ಇದೆ. ಹೌದಾ? ಲಾಸ್ಟ್ ಒನ್ ಇದು. ಈಗ 7th ಒನ್ ಮಾಡಿಸ್ತೇನೆ ನೋಡ್ರಿ. ಉಳಿದದ್ದು ಏನ್ ಆ ಪರಿ ಇವಿಲ್ಲ. ನೀವು ಇಂಟ್ರೆಸ್ಟ್ ಇದ್ರ ಮಾಡ್ಬೋದು. ಹೌದಾ? ನಾನು ಇಂಪಾರ್ಟೆಂಟ್ ಇದ್ದದನ್ನ ತೋರಿಸ್ತಾ ಇದ್ದೇನೆ. ಇಲ್ಲ ನೋಡ್ರಿ 4 ವೃತ್ತಗಳದಾವ ಈ ರೀತಿ. ಹೌದಾ? 1 2 3 4. ಕರೆಕ್ಟಾ? ಇಲ್ಲಿ ಏನಾಗಿದೆ ಅಂದ್ರ ಈ ರೀತಿ ಇದೆ. ಇಲ್ಲಿ ಒಂದು ಚೌಕ ಬಂದಿದೆ. ಹೌದಾ? ಇದನ್ನ ಏನ್ ಮಾಡ್ಯಾರು ಇಲ್ಲಿ ಏನ್ ಶೇಡ್ ಆಗಿದೆಯಲ್ಲ ಈ ಭಾಗವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹೌದಾ? ಇದೇನಾಗಿದೆ ಎ ಬಿ ಸಿ ಡಿ ಅಂತ ಇದೆ. ABCD. ಹೌದಾ? ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಚಿತ್ರ 5.25ರಲ್ಲಿ ABCD ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್. ಇಲ್ಲಿ ಕೂಡ ಚೌಕದ ಬಾಹುವಿನ ಉದ್ದ ಎಷ್ಟಾಗತ್ತ 14 ಸೆಂಟಿಮೀಟರ್ ಅಂತ ಕೊಟ್ಟಾರ. ನಿಮ್ಗೆ ಆಲ್ರೆಡಿ ನಾನು ಅರ್ಥ ಹೇಳಿದ್ದು. ಹೌದಾ? ನೆಕ್ಸ್ಟ್, ಪ್ರತಿ ವೃತ್ತವು ಉಳಿದ 3 ವೃತ್ತಗಳಲ್ಲಿ ಎರಡನ್ನು ಬಾಹ್ಯವಾಗಿ ಸ್ಪರ್ಶಿಸುವಂತೆ ABC ಮತ್ತು D ಕೇಂದ್ರವಾಗಿರುವ 4 ವೃತ್ತಗಳನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇಲ್ಲಿ ಕೂಡ ಸೇಮ್ ಹಂಗೆ ನಾವು ಫಸ್ಟ್ ಏನ್ ಮಾಡ್ಬೇಕು ಚೌಕದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಏನಾಗತ್ತ ಅರ್ಧ ವೃತ್ತ ಬರೀ ವೃತ್ತದ 4 ಭಾಗದೊಳಗ ಒಂದು ಭಾಗವನ್ನ ಅಷ್ಟೇ ಇದು ಕವರ್ ಮಾಡೈತಿ. ಅರ್ಥ ಆಯ್ತಾ? 4 ಭಾಗದೊಳಗ ಒಂದು ಭಾಗವನ್ನ ಅಷ್ಟೇ ಕವರ್ ಮಾಡಿದೆ. ಇದನ್ನ ನೀವು ಭಿನ್ನ ರಾಶಿ ರೂಪದೊಳಗ ಬರಿಬೇಕಂದ್ರೆ ಏನ್ ಬರಿತೀರಿ 1/4 ಅಂತ ಬರಿಬೋದಲ್ಲ. ಬರೀ ಒಂದು ವೃತ್ತ. ಹೌದಾ? ನಿಮಗ್ ಭಿನ್ನ ರಾಶಿ ಕಲ್ಪನೆ ಇರ್ಬೋದಲ್ಲ. ಇದಿಷ್ಟೇ ಭಾಗವನ್ನ ಕವರ್ ಮಾಡಿದೀವಿ ಅಂದ್ರ ಇದನ್ನಿಷ್ಟ ನಾವು ಕಟ್ ಮಾಡಿ ತೆಗ್ದಿವಿ ಅಂದ್ರ ಅದನ್ನ ಯಾವ ರೀತಿ ಬರಿತೇವೆ ನಾವು ವೃತ್ತದ 4 ಭಾಗದೊಳಗ ಒಂದು ಭಾಗ ಅಷ್ಟ ಹೋಗಿದೆ ಅಂದ್ರ ನಾನು 1/4 ಅಂತ ಬರಿತೀನಿ. ಅದೇ ರೀತಿ ಈ ವೃತ್ತದ ಭಾಗವನ್ನ ಅದಕ್ಕೆ ನಾವು ವೃತ್ತದ ಚತುರ್ಥಕ ಅಂತ ಕರಿತೀವಿ. ಚತುರ್ಥಕದೊಳಗ 4 ಭಾಗ ಇರ್ತಾವು. ಅದ್ರೊಳಗ ಒಂದ ಭಾಗವನ್ನ ತಗೊಂಡಾಗ ನಾವು ಚತುರ್ಥಕದ ಭಾಗ ಅಂತ ಕರಿತೀವಿ. ಹೌದಾ? ಸೊ ಅದನ್ನ ನಾವೀಗ ಏನ್ ಮಾಡ್ಬೇಕು ಈ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ಆಮೇಲೆ ಚೌಕದ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ನಮಗ ಸಿಕ್ತೈತಂತ. ಹೌದಾ? ಈಗ ಅದನ್ನ ಲೆಕ್ಕವನ್ನ ಮಾಡೋಣ. ಅದಕ್ಕಿಂತ ಮೊದಲು ಶಾರ್ಟ್ ಆನ್ಸರ್ ಕ್ವಶನ್ ಟೆಸ್ಟ್ ಅನ್ನ ತಗೊಂಡು ಇನ್ನು ಟೈಮ್ ಇತ್ತಂದ್ರೆ ನಾನು ಈ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡ್ತೇನೆ ಅಂತ. ಹೌದಾ? ನಾನು ಇವತ್ತು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿಲ್ಲ. ಇದ್ರೊಳಗ ಆಲ್ಮೋಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈಗಾಗಲೇ 2 ಕ್ಲಾಸ್ ಒಳಗೆ ತಗೊಂಡಿದ್ದೇನೆ.
ಇವತ್ತೇನು ಶಾರ್ಟ್ ಆನ್ಸರ್ ಕ್ವಶನ್ಸ್ ಗಳನ್ನ ಜಸ್ಟ್ ನಾ ಕ್ವಶನ್ ಕೇಳ್ತೇನೆ, ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಹೌದಾ? ನೋಡೋಣ ಈಗ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇವು. ಇಲ್ಲಿ ನೋಡ್ರಿ, ಗಣಿತದ ಪ್ರಶ್ನೆಗಳು. ಇದಕ್ ನಾನು ರಸಪ್ರಶ್ನೆಗಳು ಅಂತ ಹೇಳಿಲ್ಲ, ಯಾಕಂದ್ರೆ ಇದು ಶಾರ್ಟ್ ಆನ್ಸರ್ ಕ್ವಶನ್ಸ್ ಇವು. ಹೌದಾ? ನೋಡ್ರಿ ಇಲ್ಲಿ, ವಿದ್ಯಾಶಕ್ತಿಯ ಗಣಿತದ ಪ್ರಶ್ನೆಗಳು, ಕ್ಲಾಸ್ 10th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ತ್ರಿಜ್ಯಾಂತರ ಖಂಡ ಎಂದರೇನು? ತ್ರಿಜ್ಯಾಂತರ ಖಂಡ ಅಂದ್ರೇನು? ನಿಮ್ಗೆ ಗೊತ್ತಿದೇನು? ನೋಡ್ರಿ, ಗೆಸ್ ಮಾಡ್ರಿ. ತ್ರಿಜ್ಯಾಂತರ ಖಂಡ ಎಂದರೇನು? ತ್ರಿಜ್ಯಾಂತರ ಖಂಡ ಅಂದ್ರ ಎರಡು ತ್ರಿಜ್ಯಗಳು ಮತ್ತು ವೃತ್ತದ ಕಂಸದಿಂದ ಆವೃತವಾದ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ನಾ ಇವನ್ನ ನಿಮ್ಗೆ ಕೊಡ್ತಾ ಇರೋದು ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸಿಗೆ. ಹೌದಾ? ಸೊ ಇಲ್ಲಿ ನೋಡ್ರಿ, ತ್ರಿಜ್ಯಾಂತರ ಖಂಡ ಅಂದ್ರೆ ಏನಂತ ಹೇಳಿದೆ ನಾ ನಿಮಗ? ಎರಡು ತ್ರಿಜ್ಯಗಳು ಮತ್ತು ವೃತ್ತದ ಕಂಸದಿಂದ ಆವೃತವಾದ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ತ್ರಿಜ್ಯಾಂತರ ಖಂಡ ಕಂಡು ಹಿಡಿಯುವ ಸೂತ್ರ. ತ್ರಿಜ್ಯಾಂತರ ಖಂಡ ಅದನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದು ಹೇಳ್ರಿ? ಇವಾಗಾದ್ರೂ ಮಾಡಿದ್ರಿ ನೀವು ಪ್ರಾಬ್ಲಮ್ಸ್ ಒಳಗ. ಹೌದಾ? ಯಾವ್ದಂದ್ರ θ/360 ಇಂಟು ಪೈ ಆರ್ ಸ್ಕ್ವೇರ್. θ/360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ? ನೆಕ್ಸ್ಟ್, 14 ಸೆಂಟಿಮೀಟರ್ ಬಾಹುಳ್ಳ ಚೌಕದ ವಿಸ್ತೀರ್ಣ. 14 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ ಏನಾಗತ್ ನೋಡ್ರಿ? ಇವಾಗಾದ್ರೂ ಮಾಡಿದ್ರಿ. ಚೌಕದ ವಿಸ್ತೀರ್ಣ ಏನಾಗತ್ತ? ಎ ಸ್ಕ್ವೇರ್ ಅಂತ ಇದೆ. ಹೌದಾ? ಅದನ್ನ 14 ಡಬಲ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ? 196 ಅಂತ ಆಗತ್ತ. ಇದನ್ನ ನಾವು ಬರಿಬಹುದು. ಹೌದಾ? 196 ಕರೆಕ್ಟಾ? ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್, ವೃತ್ತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ. ವೃತ್ತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ ಏನಾಗತ್ ನೋಡ್ರಿ? ವೃತ್ತದ ಸುತ್ತಳತೆ ಏನಾಗತ್ತ? 2πr. ವೃತ್ತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ ಏನಾಗತ್ ನಮಗ? 2πr. ಪೈ ಆರ್ ಸ್ಕ್ವೇರ್ ಅಂದ್ರ ವೃತ್ತದ ವಿಸ್ತೀರ್ಣ, ವೃತ್ತದ ಸುತ್ತಳತೆ ಅಂದ್ರ 2πr. ನೆಕ್ಸ್ಟ್, ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಂದ್ರ ಅದು ಚತುರ್ಥಕ. ಈಗ ನೀವು ಆಲ್ರೆಡಿ ನಾನು ನಿಮಗೆ ಹೇಳಿದೆ ಅರ್ಧ ವೃತ್ತ. ಅರ್ಧ ವೃತ್ತ ಅಂದ್ರೆ ಅಲ್ಲಿ /2 ಮಾಡಿದ್ರಿ. ಚತುರ್ಥಕ ಅಂದ್ರೆ 4 ಭಾಗಗಳಿರ್ತಾವು. ನೀವಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? ಪೈ ಆರ್ ಸ್ಕ್ವೇರ್ /4 ಅಂತ ಮಾಡ್ಬೇಕು. ಪೈ ಆರ್ ಸ್ಕ್ವೇರ್ /4 ಅಂತ ಮಾಡ್ಬೇಕು. ನೆಕ್ಸ್ಟ್, 14 ಸೆಂಟಿಮೀಟರ್ ವ್ಯಾಸವುಳ್ಳ ವೃತ್ತದ ತ್ರಿಜ್ಯ. 14 ಸೆಂಟಿಮೀಟರ್ ವ್ಯಾಸವುಳ್ಳ ವೃತ್ತದ ತ್ರಿಜ್ಯ ಏನಾಗ್ಬೋದು ನೋಡ್ರಿ? 14 ಸೆಂಟಿಮೀಟರ್ ವ್ಯಾಸ ಇದೆ ಅಂದ್ರ ತ್ರಿಜ್ಯ ಅದ್ರ ಅರ್ಧದಷ್ಟು ಇರ್ತೈತಿ. ಹೌದಾ? ಅದ್ರ ಅರ್ಧ ಅಂದ್ರೆ ಎಷ್ಟಾಗತ್ ನೋಡ್ರಿ? 14 /2 ಮಾಡ್ರಿ, ಎಷ್ಟಾಗತ್ತ? 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಅಂತ ಆಗತ್ತ. ಸಾರಿ, ಇಲ್ಲಿ ಬಂತಲ್ಲ, ಇದು 7 ಸೆಂಟಿಮೀಟರ್ ಅಂತ ಆಗುತ್ತ. ನೆಕ್ಸ್ಟ್, ಅರ್ಧ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ಅರ್ಧ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಾಗತ್ ನೋಡ್ರಿ? ಪೈ ಆರ್ ಸ್ಕ್ವೇರ್ ಅಂದ್ರ ವೃತ್ತದ ವಿಸ್ತೀರ್ಣ. ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೆ ಏನಾಗತ್ತ? ಪೈ ಆರ್ ಸ್ಕ್ವೇರ್ /2 ಅಂತ ಆಗತ್ತ. ಪೈ ಆರ್ ಸ್ಕ್ವೇರ್ /2 ಅಂತ ಆಗತ್ತ. ನೆಕ್ಸ್ಟ್, ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣ ಕಂಡು ಇವಾಗಾದ್ರೂ ಹೇಳಿದೆ ನಾನು ನಿಮಗ. ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಾಗತ್ತಂದ್ರ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂತ ಆಗತ್ತ. ನೆಕ್ಸ್ಟ್, ಪೈಯ ಬೆಲೆ. ಪೈ ಬೆಲೆ ಎಷ್ಟಾಗತ್ ನೋಡ್ರಿ? ಪೈ ಬೆಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪೈ ಬೆಲೆ ಅಂದ್ರ 22/7 ಅಂತ ಇದೆ. 22/7 ಅಂತ ಆಗುತ್ತ. ಹೌದಾ? ಪೈ ಬೆಲೆ ಏನಾಗುತ್ತ? 22/7 ಅಥವಾ 3.142 ಅಂತಾನು ಆಗುತ್ತ. ಹೌದಾ? ನೆಕ್ಸ್ಟ್, ವೃತ್ತ ಎಂದರೇನು? ವೃತ್ತ ಎಂದರೇನು?
ವೃತ್ತ ಅಂದ್ರೆ ಏನ್ ಹೇಳ್ರಿ ನೋಡೋಣ. ವೃತ್ತ ಅಂದ್ರೆ ಏನು? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುವ ಬಿಂದುಗಳ ಪಥವನ್ನು ಅಥವಾ ಬಿಂದುಗಳ ದಾರಿಯನ್ನ ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಹೌದಾ? ಅಂದ್ರ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ, ಇಲ್ಲಿ ನೋಡ್ರಿ ತೋರಿಸ್ತೇನೆ ನಿಮಗ. ಹೌದಾ? ಇಲ್ಲಿ ನೋಡ್ರಿ, ಇದೊಂದು ಸ್ಥಿರ ಬಿಂದು, ಇಲ್ಲಿಂದ ಸ್ಥಿರ ವೃತ್ತವನ್ನ ಯಾವ ರೀತಿ ನಾವು ರಚನೆ ಮಾಡ್ತೇವೆ ಹೇಳ್ರಿ? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುವ ಬಿಂದುಗಳ ಪಥವನ್ನು ಅಥವಾ ಬಿಂದುಗಳ ದಾರಿಯನ್ನ ನಾವೇನಂತ ಕರಿತೇವೆ ಹೇಳ್ರಿ? ವೃತ್ತ ಅಂತ ಕರಿತೀವಿ. ಗೊತ್ತಾಯ್ತಾ? ವೃತ್ತ ಅಂತ ಕರಿತೀವಿ. ಕರೆಕ್ಟ್ ಆಯ್ತು. ಅಲ್ಲಿ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆದ್ವು. ಆಮೇಲೆ ನಿಮ್ಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಲ್ರೆಡಿ ಗೊತ್ತಿದೆ, θ/360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ. ಹೌದಾ? θ/360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ. ಹೌದಾ? ಇದು ಇವತ್ತಿನ ನಿಮ್ದು ಶಾರ್ಟ್ ಆನ್ಸರ್ ಕ್ವಶನ್ಸ್. ಅಂದ್ರೆ 1 ಮಾರ್ಕ್ಸ್ ಕ್ವಶನ್ ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುವಂತಹ ಕ್ವಶನ್ಸ್ ಗಳನ್ನ ನಿಮಗ ಕೇಳಿದ್ದೆ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮಗ ಅಭ್ಯಾಸ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನಾನು ತಿಳ್ಕೊತೇನೆ. ಈ ಪಾಠದೊಳಗೆ ಲಾಸ್ಟ್ ಪ್ರಾಬ್ಲಮ್ ಒಂದು ಉಳಿತು. ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಕಂಟಿನ್ಯೂ ಮಾಡಿ ಇದನ್ನ ಮುಗಿಸಿ ನೆಕ್ಸ್ಟ್ ಪಾಠವನ್ನ ಸ್ಟಾರ್ಟ್ ಮಾಡೋಣಂತ. ಥ್ಯಾಂಕ್ ಯು.